ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಬೇಬಿ ಕುಚ್ಚಿಗೆ ಮೇಲೆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಗ್ನರ್ಸ್ಗೋಸ್ಕರ. ನಾನು ಈ ಡಿಸೈನ್ಗೆ 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಳ್ಳಿ. ಹಾಗೆ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ನಾಟ್ ಹಾಕೋಕ್ಕೆ ಜೆರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಕಾಟನ್ ಥ್ರೆಡ್ ಬೇಕಾಗುತ್ತೆ, ಸೆರಗಿನ ಕಲರೇ ಬೇಕಾಗುತ್ತೆ ಕಾಟನ್ ಥ್ರೆಡ್ಡು. ಹಾಗೆ ಸೀಸರ್ ಬೇಕಾಗುತ್ತೆ. ನಾಟ್ ಹಾಕೋಕ್ಕೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ. ನಾನು ಈ ಡಿಸೈನ್ ಹಾಕೋಕ್ಕೆ ಫಸ್ಟು 1 ಫಿಂಗರ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಕುಚ್ಚು ಹಾಕ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು 70 ಎಳೆ ದಾರನ ರೆಡಿ ಮಾಡ್ಕೋಬೇಕು. 70 ಎಳೆ ಹೇಗೆ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ, ಇನ್ನೊಂದ್ಸರಿ ತೋರಿಸ್ತೀನಿ. ಈ ಥರ ಒಂದು ಬುಕ್ಸು ಯಾವುದಾದ್ರೂ ತಗೊಂಡು ಈ ಥರ ಹಿಡ್ಕೋಬೇಕು. ಈ ಥರ ಹಿಡ್ಕೊಂಡು ಈ ಥರ 70 ಎಳೆ ಸುತ್ಕೋಬೇಕು. ಈ ಥರ 70 ಎಳೆ ಸುತ್ಕೊಂಡ್ಮೇಲೆ ಎಲ್ಲದನ್ನೂ ಸೇರಿಸಿ ಈ ಥರ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಪ್ಯಾಡಿಗೆ ಬೇಕಾದರೂ ಸುತ್ಕೋಬೋದು, ನೋಟ್ಸಿಗೆ ಬೇಕಾದ್ರೂ ಸುತ್ಕೋಬೋದು. ಈ ಥರ ಸುತ್ಕೊಂಡು ಇದನ್ನು ಹೀಗೆ ನೀಡಲ್ಸ್ಗೆ ಹಾಕೋಕ್ಕಾಗಲ್ಲ, ಮುಂದೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನೀಡಲ್ಸ್ಗೆ ಹಾಕಬೇಕು. ಹಾಗೆ ಹಾಕೋಕೆ ಹೋದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಮುಂದೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಬಿಗ್ ಹೋಲ್ ಇರೋ ನೀಡಲ್ಗೆ ಈ ಥರ ಸೇರಿಸ್ಕೊಂಡು ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಹಾಕ್ಕೋಬೇಕು. ಫಸ್ಟು ರೆಡಿ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ನ ಬಿಗ್ ಹೋಲ್ ಇರೋ ನೀಡಲ್ಗೆ. ನಾನು 2 ಕಲರ್ನು ರೆಡಿ ಮಾಡಿಬಿಟ್ಟು ಬಿಗ್ ಹೋಲ್ ಇರೋ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಸಾರಿ ಕುಚ್ಚು. ನೆಕ್ಸ್ಟ್ ಇವಾಗ ರೆಡಿ ಮಾಡ್ಕೊಂಡ್ಮೇಲೆ ಮಾರ್ಕ್ ಮಾಡಿದ್ದೀನಲ್ವಾ 1 ಫಿಂಗರ್ ಗ್ಯಾಪಲ್ಲಿ, ಇಲ್ಲಿ ಮೇಲ್ಗಡೆಯಿಂದ ನೀಡಲ್ನ ಈ ಥರ ಕೆಳಗಡೆ ತಗೊಂಡು ಅಷ್ಟು ಸಿಲ್ಕ್ ಥ್ರೆಡ್ನು ಈ ಥರ ಸೇರಿಸಿ ಹಿಡ್ಕೋಬೇಕು. ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜೆರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ 4 ನಾಟ್ಸ್ ಹಾಕಬೇಕು. ಈ ಥರ 4 ನಾಟ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಬೇಬಿ ಕುಚ್ಚು ಶಾರ್ಟ್ ಆಗಿದ್ರೇ ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಬೀಡ್ಸ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ಪು ಇದನ್ನೆಲ್ಲ ಹಾಕೊಂಡು ಹೋಗ್ಬೇಕು, ಆಮೇಲೆ ಬೀಡ್ಸ್ ಹಾಕೊಂಡು ಬರಬೇಕು. ಪ್ಯಾರೆಟ್ ಗ್ರೀನು ಹಾಗೆ 1 ಡಾರ್ಕ್ ಗ್ರೀನು ಹಾಕೊಂಡು ಹೋಗಿದ್ದೀನಿ. ಇದ್ರ ಮೇಲ್ಗಡೆ ಇವಾಗ ಬೀಡ್ಸ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಎಮ್ಮಿಂಗ್ ನೀಡಲ್ಗೆ ಸಾರಿ ಸೆರಗ್ ಕಲರ್ ಕಾಟನ್ ಥ್ರೆಡ್ ತಗೊಂಡು ಎಂಡಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ. ಈ ಥರ ಹಿಡ್ಕೊಂಡು ಇಲ್ಲಿ ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೊಂಡು ಇಲ್ಲಿ ನಾವು ನೀಡಲ್ಗೆ 5 ಬೀಡ್ಸ್ ಹಾಕೋಬೇಕು, ಸ್ಮಾಲ್ ಬೀಡ್ಸು. ತುಂಬ ಈಸಿಯಾಗಿ ಹಾಕೋಬಹುದು. ಈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಈಸಿಯಾಗಿ ಇದೆ. ಈ ತರ ನೀಡಲ್ಗೆ 5 ಬೀಡ್ಸ್ ಸೇರಿಸ್ಬಿಟ್ಟು ಈ ತರ ಹಾಕೋಬೇಕು.
ಈ ಥರ ಹಾಕ್ಕೊಂಡು ಹೀಗೆ ಈ ಸೈಡ್ ಎಂಡಲ್ಲಿದೆ ಅಲ್ವಾ, ಇಲ್ಲಿ ನೀಡಲ್ನ ಕೆಳಗಡೆ ತಗೋಬೇಕು. ಈ ಥರ ಎಂಡಲ್ಲಿ ತಗೊಂಡು ಮತ್ತೆ ಅಲ್ಲೇ ಸೆಕೆಂಡ್ ಒಂದು ಬೀಡ್ಸ್ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಮೇಲೆ ತಗೊಂಡು ಆ ಬೀಡ್ ಒಳಗಡೆ ನೀಡಲ್ನ ಹಾಕೋಬೇಕು. 2 ಬೀಡ್ಸ್ ಒಳಗಡೆ ಈ ಥರ ನೀಡಲ್ನ ಹಾಕ್ಕೊಂಡು ಈ ಥರ ಹೊರಗಡೆ ತಗೊಂಡು ನೆಕ್ಸ್ಟು ಈ 2 ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಈ ಥರ ತಗೊಂಡು ಮತ್ತೆ ಅಲ್ಲೇನೆ ಕೆಳಗಡೆ ನೀಡಲ್ನ ಈ ಥರ ತಗೊಂಡು ಕೆಳಗಡೆ ಇಲ್ಲಿ ಒಂದು 2 ನಾಟ್ಸು ಹಾಕೋಬೇಕು. ಹಾಗೆ ಬೇಬಿ ಕುಚ್ಚು ಹಾಕೊಳ್ಳೋದ್ಕಿಂತ ಈ ಥರ ಹಾಕೊಂಡ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಾಟ್ ಹಾಕಿದ್ಮೇಲೆ ಈ ಥರ ಬರುತ್ತೆ ನೋಡಿ. ನಾನು ಫುಲ್ ಹಾಕಿದ್ದೀನಿ, ಈ ಥರ ಬಂದಿದೆ ನಾನು ಹಾಕಿರೋ ಡಿಸೈನು. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.